ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ. ಈ ಈ ತರ ಮುಹೂರ್ತಗಳಲ್ಲಿ ಮದುವೆ ಆಗಿ 2 ವರ್ಷ 3 ವರ್ಷ 2 ವರ್ಷ 3 ವರ್ಷ ಎಲ್ಲ ಬೇಡ, ವಿತಿನ್ 1 ಇಯರ್ ವಾಪಸ್ ಬರುತ್ತೆ ಜಾತಕ. ಬಟ್ ಆದ್ರೂ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಇದೆ, ಇಷ್ಟೊಂದು ನ್ಯೂಮರಾಲಜಿಸ್ಟ್ಗಳು, ಅಸ್ಟ್ರಾಲಜರ್ಸು ಎಲ್ಲರೂ ಗೈಡ್ ಮಾಡ್ತಾನೆ ಇರ್ತಾರೆ. ಯಾಕೆ ಜನ ಮಿಸ್ಟೇಕ್ಸ್ ಮೇಲೆ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಬಟ್ ಇಲ್ಲಿ ಒಂದಂತೂ ಅರ್ಥ ಆಗ್ತಾ ಇದೆ, ಎಂಡ್ ಆಫ್ ದ ಡೇ ಕರ್ಮ, ಅವರವರ ಸ್ವಯಂಕೃತ ಅಪರಾಧ ಅಥವಾ ಅವರವರ ಕರ್ಮ ಕೆಟ್ಟಿದ್ರೆ ಯಾರು ತಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಸೊ ಇದೊಂದು ಅರ್ಥ ಆಗ್ತಾ ಇದೆ. ಸೊ ಬನ್ನಿ, ನಿಮ್ಮ ಹತ್ರ ಒಂದು ಮುಹೂರ್ತನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಚಾರ್ಟ್ ಬಂದು ಹುಡುಗ ಬಂದು ಎಂ.ಟೆಕ್, ಸೊ ಹುಡುಗಿ ಕೂಡ ಎಂ.ಟೆಕ್, ಪೊಲಿಟಿಷಿಯನ್ ಫ್ಯಾಮಿಲಿ ಒಂದು ಕಾರ್ಡ್ ಬಂದಿದೆ, ಇನ್ವಿಟೇಷನ್ ಬಂದಿದೆ. ಸೊ ಮುಹೂರ್ತ ಇದು ಚಪ್ಪರ, ಅಕ್ಟೋಬರ್ 25 ಸ್ಯಾಟರ್ಡೆ ಬರುತ್ತೆ. ಸೊ 26 ಬಂದು ಮುಹೂರ್ತ. ಇನ್ನ ನಮ್ಮ ಸ್ಟೂಡೆಂಟ್ಸ್ಗೆ ಅರ್ಥ ಆಗೋಯ್ತು ಇದು ಎಲ್ಲಿ ಹೋಗುತ್ತೆ ಅಂತ ಹೇಳಿ. ಇದು ಧಾರೆ ಡೇಟ್. ಓಕೆ, ಸೊ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ 2 ಇಯರ್ಸ್ 3 ಇಯರ್ಸ್ ಆದ್ಮೇಲೆ ಬರ್ತಾರಲ್ವಾ, ಸೊ ಮಕ್ಕಳಾಗ್ಲಿಲ್ಲ ಅಥವಾ ಮ್ಯಾರೇಜ್ ನಿಲ್ತಾ ಇಲ್ಲ, ಹೆಲ್ತ್ ಇಶ್ಯೂಸು, ಸಡನ್ ಆಗಿ ಫೈನಾನ್ಸ್ ಡಲ್ ಆಗ್ತಾ ಇದೆ, ಇದೆಲ್ಲ ಬರುತ್ತೆ. ನಿಮ್ಮ ಮದುವೆ ದಿನಾಂಕ, ನಿಮ್ಮ 3 ಜನ ತಲೆಮಾರು ಅಂದ್ರೆ ನೀವು, ನಿಮ್ಮ ಮಕ್ಕಳು, ಅವರ ಮಗು, ನಿಮ್ಮ ಮ್ಯಾರೇಜ್ ಡೇಟು 3 ಜನರೇಷನ್ಗೆ ತುಂಬಾ ಪ್ರಾಬ್ಲಮ್ನ ಮಾಡುತ್ತೆ ಬ್ಯಾಡ್ ಇದ್ರೆ. ಸೊ ಗುಡ್ ಇದ್ರೆ ಗುಡ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಈ ಒಂದು ಮುಹೂರ್ತ ಇದೆಯಲ್ಲ, ಸೊ ಈ ಮುಹೂರ್ತಕ್ಕೆ ನಾನು ಲಗ್ನ ಹಾಕ್ತೀನಿ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲಾದ್ರಲ್ಲೂ ಎಸ್ಪೆಷಲಿ ಎಜುಕೇಟೆಡ್ಸೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋದು. ನೋಡಿ, ಮದ್ವೆ ವಿಚಾರದಲ್ಲಿ ಅವ್ರ ಹತ್ರ ಆಪ್ಷನ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಎಲ್ಲಾದ್ರಲ್ಲೂ ಬೆಸ್ಟ್ ತಗೊಳ್ಳೋರು ಮದ್ವೆ ದಿನಾಂಕ ಆಗಿರಬಹುದು, ಅಥವಾ ಮದ್ವೆ ಮುಹೂರ್ತಗಳಾಗಿರ್ಬೋದು, ಅಥವಾ ಹುಡುಗನ ಸೆಲೆಕ್ಟ್ ಮಾಡುವಾಗ ಆಗಿರಬಹುದು. ಸೊ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ. ಪೇರೆಂಟ್ಸ್ ಮೈಂಡ್ ಅಲ್ಲಿ ಒಂದೇ, ಸಂಡೇ ಸ್ಯಾಟರ್ಡೆ ಬೇಕು, ಅವ್ರಿಗಷ್ಟೇ ಬೇಕು. ಸೊ ಇವ್ರಿಗೆ ಮದ್ವೆ ಆಗೋರ್ಗೆ ಸೊ ಟೈಮ್ಸ್ ಏಜ್ ಆಗಿರುತ್ತೆ, ಟೈಮ್ಸ್ ಇಷ್ಟಪಟ್ಟವ್ರು ಇರ್ತಾರೆ. ಎಂಡ್ ಆಫ್ ದ ಡೇ ಮದ್ವೆ ಆದ್ರೆ ಸಾಕು, ಇಷ್ಟನೇ ಇರುತ್ತೆ ಅವ್ರ ತಲೆಯಲ್ಲಿ. ಬಟ್ ಈ ತರ ಡೇಟ್ಸ್ ಅಲ್ಲಿ, ಈ ತರ ಮುಹೂರ್ತಗಳಲ್ಲಿ ಮದ್ವೆ ಆದಾಗ ನೀವು ಆಫ್ಟರ್ ಬಂದಾಗ, ಸೊ ಸ್ಟಾರ್ಟಿಂಗ್ ಇಂದ ರೆಮಿಡೀಸ್ ಕೊಡ್ಬೇಕು, ಅದು ತಲೆ ಕೆಡುತ್ತೆ, ತುಂಬಾ ಡಿಲೇ ಆಗುತ್ತೆ ಮುಹೂರ್ತಗಳು. ಸೊ ಹಾಗಾಗಿ ಇದು ಫಸ್ಟ್ ಆಫ್ ಆಲ್ ಈ ಡೇಟಿನ ನಮ್ಮ ಸ್ಟೂಡೆಂಟ್ಸ್ಗೆ ಅರ್ಥ ಆಯ್ತು ನಾನು ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ. ಈ ತರ ಎಲ್ಲ ಡೇಟ್ಗಳಲ್ಲಿ ಮದ್ವೆ ಆಗ್ಬಿಟ್ಟು ಅವ್ರ ಮಕ್ಕಳ ಅಭಿವೃದ್ಧಿ ಆಗಲ್ಲ, ಮಕ್ಕಳು ಬುದ್ಧಿಮಾಂದ್ಯ ತರ ಹುಟ್ಟುತ್ತವೆ, ಅಥವಾ ಡಿವೋರ್ಸ್ಗಳಾಗುತ್ತೆ, ಅಥವಾ ಆಕ್ಸಿಡೆಂಟ್ಗಳಾಗುತ್ತೆ, ಈ ತರ ಎಲ್ಲ ಹೇಳಿದಾಗ ಅಸ್ಟ್ರಾಲಜರ್ಸ್ ಎಷ್ಟು ಮಾತ್ರ ನಿಮ್ಗೆ ರೆಮಿಡೀಸ್ ಕೊಡ್ತಾರೆ ಹೇಳಿ. ಎಂಡ್ ಆಫ್ ದ ಡೇ ಕರ್ಮ. ನೋಡಿ, ಈ ಮುಹೂರ್ತ ಕೊಟ್ಟಿದ್ದಾರೆ ಯಾರೋ ಬೇರೆ ದೊಡ್ಡ ಅಸ್ಟ್ರಾಲಜರ್ ಕೊಟ್ಟಿರೋದು ಅಂತ ಅವ್ರು ಹೇಳ್ತಾ ಇರೋದು, ಪೊಲಿಟಿಷಿಯನ್ ಲೇಡಿ. ಈಗ ಕಾರ್ಡ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ, ಮದ್ವೆ ಇನ್ ಸ್ವಲ್ಪ ದಿನ ಇಟ್ಕೊಂಡು ಈಗ ನಾವೇನು ಮಾಡಕ್ ಆಗೋದಿಲ್ಲ. ಅದೇ ಹೇಳಿದ್ದು ಅವರ ಕರ್ಮ ಅಂತ ಹೇಳಿ. ಸೊ ಬನ್ನಿ, ಇವತ್ತಿನ 2025 ಅಕ್ಟೋಬರ್ 26ನೇ ತಾರೀಕು ಭಾನುವಾರ ಇದೆ. ಆದ್ರೆ ಒಂದ್ ತಿಳ್ಕೊಳ್ಳಿ, ನೀವು ಚಪ್ರ ಹಾಕೋದು ಅಥವಾ ಶಾಸ್ತ್ರಗಳೆಲ್ಲ 25ನೇ ತಾರೀಕೆ ಶುರು ಮಾಡ್ಬಿಟ್ಟಿರ್ತೀರಾ, ಆ ಡೇಟ್ ಕೂಡ ನಿಮ್ಗೆ ಪ್ರಾಬ್ಲಮ್, ಅಗೈನ್ ಈ ಡೇಟ್ ಕೂಡ ನಿಮ್ಗೆ, ಸೊ ಈ ಮುಹೂರ್ತ ಕೂಡ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಇವರು ಮುಹೂರ್ತ ಕೊಟ್ಟಿರುವಂತದ್ದು ಬೆಳಗ್ಗೆ 10:46ರಿಂದ 11:18 ಕೊಟ್ಟಿದ್ದಾರೆ. 11:18 ಇದು ಮುಹೂರ್ತದ ಸಮಯ, ಶುಭ ಮುಹೂರ್ತ. ಇದರಲ್ಲಿ ಶುಭ ಎಲ್ಲಿದೆಯೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಬನ್ನಿ ಇದಕ್ಕೊಂದು ಚಾರ್ಟ್ ಹಾಕೊಳ್ಳೋಣ. ನೀವುಗಳು ಯಾರಾದ್ರೂ ಮದ್ವೆ ಮುಹೂರ್ತ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೋಡ್ಕೊಳ್ಳಿ. ಸೊ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಇಬ್ರು ಎಜುಕೇಟೆಡ್, ಇಬ್ರು ಎಂ.ಟೆಕ್, ಈ ಒಂದು ಮುಹೂರ್ತದಲ್ಲಿ ಮದ್ವೆ ಆಗ್ತಾ ಇರೋರು. ಅವತ್ತು ತುಂಬಾ ಜನ ಮದ್ವೆ ಇರಬಹುದು, ಗೊತ್ತಿಲ್ಲ. ಎಲ್ಲ ರಿಟರ್ನ್ ಫ್ಯೂಚರ್ ಅಲ್ಲಿ ವಾಪಸ್ ಬರ್ತಾರೆ, ಎಲ್ಲೋಗ್ತಾರೆ ನಿಮ್ಗೆ ಗೊತ್ತಲ್ವಾ, ಪ್ರಾಬ್ಲಮ್ ಬಂದಾಗ ಬರೋದು. ಫೈನ್. ಸೊ ನೋಡಿ, ಅವತ್ತಿನ ಗ್ರಹಗಳು, ಶನಿ ಗ್ರಹರು ನಿಮ್ಗೆ ಗೊತ್ತು. ಸೊ ಶನಿ ಗ್ರಹರು ವಕ್ರ ಸ್ಥಿತಿಯಲ್ಲಿ ಮೀನರಾಶಿಯಲ್ಲಿದ್ದಾರೆ. ರಾಹು ಗ್ರಹರು ಆಸ್ ಯೂಶಲಿ ಅವ್ರು ಯಾವಾಗ್ಲೂ ವಕ್ರಗತಿಯಲ್ಲೇ ಇರ್ತಾರೆ. ಆಪೋಸಿಟ್ ಯಾರಿದ್ದಾರೆ? ಕೇತು. ಇದು ಹುಡುಗ ಹುಡುಗಿ ಜನ್ಮ ಜಾತಕ ಅಲ್ಲ, ಮುಹೂರ್ತ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಶುಕ್ರ ಆಲ್ರೆಡಿ ನೀಚದಲ್ಲಿದ್ದಾರೆ, ಗುರು ಉಚ್ಚದಲ್ಲಿದ್ದಾರೆ. ಗುರು ಏನ್ ಮಾಡ್ತಾರೆ ನೋಡೋಣ. ನೆಕ್ಸ್ಟ್ ಅವತ್ತು ಚಂದ್ರ ಅವಾಗ ತಾನೇ ಮೂವ್ ಆಗ್ತಾರೆ. ನೆಕ್ಸ್ಟ್ ಇವ್ರು ಎಕ್ಸಾಕ್ಟ್ ಆಗಿ ಮಾಡೋಷ್ಟ್ರೊಳಗೆ ಲಗ್ನದಲ್ಲೇ ಚಂದ್ರ ಬರುತ್ತೆ. ಸೊ ಇನ್ನೇನು ಮೂಲ ನಕ್ಷತ್ರಕ್ಕೆ ಈ ಟೈಮ್ಗೆ ಎಕ್ಸಾಕ್ಟ್ ಆಗಿ ಎಂಟ್ರಿ ಕೊಡುತ್ತೆ. ಅವತ್ತು 10:46ಕ್ಕೇನೆ ಬರುತ್ತೆ. ಮೂಲಾ ನಕ್ಷತ್ರದಲ್ಲಿ ಹುಟ್ಟಬಾರ್ದಂತೆ, ಮೂಲಾ ನಕ್ಷತ್ರದಲ್ಲಿ ಮದ್ವೆ ಮಾಡಬಹುದಂತೆ. 10:46ಕ್ಕೆ ಮೂಲಾ ನಕ್ಷತ್ರಕ್ಕೆ ಬರುತ್ತೆ ಯಾರು? ಚಂದ್ರ. ಹಂಗಾಗಿ ಚಂದ್ರನ ಇಲ್ಲೇ ತಗೊಳ್ಳಿ. ನೀವು ಚಾರ್ಟ್ ಹಾಕಿದಾಗ
ಈ ಟೈಮ್ ಹಾಕೊಳ್ಳಿ, ಲಗ್ನ ಇಲ್ಲೇ ಬರುತ್ತೆ. ಚಂದ್ರ ಧನು ಲಗ್ನದಲ್ಲೇ ಇರ್ತಾರೆ. ಕ್ಲಿಯರಾ? ಇದು ಅರ್ಥ ಆಯ್ತಾ? ಸೊ ಈಗ ನಾವು ಉಳಿದವ್ರು ಯಾರು? ಉಳಿದವರೆಲ್ಲ ತುಲಾರಾಶಿಯಲ್ಲೇ ಇದ್ದಾರೆ. ಕುಜಗ್ರಹರು, ಬುಧ ಗ್ರಹರು, ಹಾಗೆ ರವಿ. ಸೊ ನೀಚ ಸೂರ್ಯ ಇಲ್ಲೇ ಇದ್ದಾರೆ. ಸೊ ಹಾಗಾಗಿ ನೋಡಿ, ಈ ಲಗ್ನ ನೋಡಿ ಒಂದ್ಸಾರಿ, ಧನುರ್ ಲಗ್ನ. ಓಕೆ, ಈಗ ಬನ್ನಿ ನವಾಂಶಕ್ಕೆ ಆಮೇಲೆ ಹೋಗೋಣ. ಫಸ್ಟ್ ಇಲ್ಲೇ ಡ್ಯಾಮೇಜ್ ಆಯ್ತು, ಡೇಟ್ ಅಲ್ಲಿ ಹೋಯ್ತು, ಈ ಲಗ್ನದಲ್ಲಿ ಹೋಯ್ತು, ಇನ್ನ ಮೂಲ ನಕ್ಷತ್ರ, ಮತ್ತೆ ನೀವು ಮದ್ವೆ ಅಲ್ಲೇ ಮಾಡ್ತಾ ಇದ್ದೀರಾ. ಓಕೆ, ಸೊ ಈಗ ತಿಳಿದವರಿಗೆ, ಅತಿ ಬುದ್ಧಿವಂತರಿಗೆ ಕೆಲವೊಮ್ಮೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ, ಅದು ಅವರವರ ವೈಯಕ್ತಿಕ ವಿಚಾರ. ನೀವುಗಳು ಯಾರಾದ್ರೂ ಈ ಚಾನೆಲ್ನ ನೋಡ್ತಾ ಇರೋರು, ದಯವಿಟ್ಟು ಇಂತಹ ಡೇಟ್ಗಳಲ್ಲಿ, ಇಂತಹ ಮುಹೂರ್ತಗಳಲ್ಲಿ ಮದುವೆಗಳನ್ನ ಮಾಡಬೇಡಿ. ಒಂದ್ ದಿವಸ ಅಥವಾ 1 ಮಂತ್ ಲೇಟ್ ಆದ್ರೂ ಪರವಾಗಿಲ್ಲ, ಒಳ್ಳೆ ಡೇಟ್ಗೋಸ್ಕರ ವೆಯ್ಟ್ ಮಾಡಿ. ನಿಮ್ದೇ ಲೈಫ್ ಅಲ್ವಾ, ನಿಮ್ದು, ನಿಮ್ಮ ಮಕ್ಕಳದು, ಮತ್ತೆ ಅವರ ಮಕ್ಕಳದು 3 ಜನರೇಷನ್ ನ ಸ್ಪಾಯಿಲ್ ಮಾಡ್ಬಿಡ್ತೀರಾ. ಮತ್ತೆ ಡಿವೋರ್ಸ್ ಕೇಸುಗಳು ಹೈ ಆಗುತ್ತೆ, ಡೆತ್ಗಳಾಗುತ್ತೆ, ಅಥವಾ ಈ ತರ ಚೀಟಿಂಗ್ಸ್ ಆಗುತ್ತೆ ಅಂತ ಹೇಳಿ. ಬನ್ನಿ, ಫಸ್ಟ್ ಆಫ್ ಆಲ್ ಲಗ್ನಾಧಿಪತಿ ಎಲ್ಲಿದ್ದಾರೆ ನೋಡಿ, ಅಷ್ಟಮದಲ್ಲಿ. ಅಷ್ಟಮದಲ್ಲಿ ಗುರು ಉಚ್ಚ, ಬಟ್ ಅಷ್ಟಮ ಅಲ್ವಾ, ಲಗ್ನಾಧಿಪತಿ ಅಷ್ಟಮ ಅಷ್ಟೇ ರೂಲು. 8th ಹೌಸ್ ಇಸ್ ದ ಹೌಸ್, 8th ಹೌಸ್. ನೆಕ್ಸ್ಟ್ 7th ಲಾರ್ಡ್ ನೋಡಿ ಎಲ್ಲಿದ್ದಾರೆ, ಬುಧ ಎಲ್ಲಿದ್ದಾರೆ ನೋಡಿ, 11ನೇ ಮನೆಯಲ್ಲಿ. ಯಾರ ಜೊತೆ ಇದ್ದಾರೆ, ಯಾರ ಜೊತೆ ಇದ್ದಾರೆ ನೋಡಿ, ಒಂದ್ ನಿಮಿಷ. 12ನೇ ಮನೆ ಅಧಿಪತಿ ಕುಜ, 5ನೇ ಮನೆ ಅಧಿಪತಿ ಕುಜ. ಸೊ ಹಾಗೆ ಇಲ್ಲಿ 9ನೇ ಮನೆ ಅಧಿಪತಿ ಸೂರ್ಯ, ಬಟ್ ಅವರು ನೀಚ ಅಲ್ವಾ. 7th ಲಾರ್ಡ್ ಫಸ್ಟ್ ತಗೊಳ್ಳೋದಾದ್ರೆ, 7th ಲಾರ್ಡ್ ಎಲ್ಲಿ ಕೂತಿದ್ದಾರೆ, ಇಲ್ಲಿ ಕೂತಿದ್ದಾರೆ. ಓಕೆ, ಕ್ಲಿಯರ್. ಅಂಡ್ ಮದುವೆ ಮುಹೂರ್ತಗಳಿಗೆ ಶುಕ್ರ ಪ್ರಮುಖ ಪಾತ್ರ ವಹಿಸುತ್ತೆ ಅಲ್ವಾ, ಹಾಗಾಗಿ ಇಲ್ಲಿ ನೋಡಿ, ಶುಕ್ರನೇ ನೀಚ. ಅಗೈನ್ ಲಗ್ನದಿಂದ 10ನೇ ಮನೆ ಶುಕ್ರ. ಈ ಮುಹೂರ್ತದಲ್ಲಿ ಯಾರು ಮದ್ವೆ ಆಗ್ತಿದಾರೋ ಇವತ್ತು, ವೆರಿ ಸಿಂಪಲ್. ಈ ಡೇಟ್ ನೋಡಿನೇ ನೀವೆಲ್ಲ ಹೇಳ್ಬಿಡ್ತೀರಾ. ನಮ್ಮ ಸಂಸ್ಥೆಯಲ್ಲಿ ಕಲ್ತಿರೋ ನ್ಯೂಮರಾಲಜಿ ಕಲ್ತಿರುವಂತಹ ವಿದ್ಯಾರ್ಥಿಗಳು, ಅದರಲ್ಲೂ ಚಾನೆಲ್ನ ಫಾಲೋ ಮಾಡೋರು ಡೆಫಿನೆಟ್ಲಿ ನೀವು ಅಲರ್ಟ್ ಆಗ್ಬಿಟ್ಟಿರ್ತೀರಾ. ಇದು ಯಾವತ್ತು ದಾರೆ ಕಾರ್ಡ್ ಪ್ರಿಂಟ್ ಆಗಿರುತ್ತೋ ಅಲ್ಲಿಂದನೇ ಪ್ರಾಬ್ಲಮ್ ಶುರು ಆಗ್ಬಿಟ್ಟಿರುತ್ತೆ. ಈ ದಾರೆ ಆದ ತಕ್ಷಣ ಫಸ್ಟ್ ಆಗೋ ಕೆಲಸ ಏನ್ ಗೊತ್ತಾ, ಫೈನಾನ್ಷಿಯಲಿ ವಿಪರೀತ ಪ್ರಾಬ್ಲಮ್, ಅಥವಾ ಸಮಥಿಂಗ್ ಗೋಲ್ಡ್ ರಿಟರ್ನ್, ಅವತ್ತೇ ಗೋಲ್ಡ್ ಕಳ್ಕೋಬಹುದು, ಅಥವಾ ಅವತ್ತೇ ಪ್ರಾಬ್ಲಮ್ ಆಗ್ಬೋದು. ಸೊ ಅಥವಾ ವಿತಿನ್ 6 ಮಂತ್ ಪ್ರಾಬ್ಲಮ್ ತೋರಿಸ್ತಾ ಇದೆ. ನೆಕ್ಸ್ಟ್ ಎರಡನೇದು ಶುಕ್ರ ಅಂತ ಹೇಳಿದ್ರೆ ಬರೀ ಹುಡುಗಿ ಅಂತ ತಗೋಬೇಡಿ. ಹುಡುಗ ಹುಡುಗಿಯ ಎರಡೂ ಮನೆ ಕಡೆ ಆಲ್ ಲೇಡೀಸ್. ಫಾರ್ ಎಕ್ಸಾಂಪಲ್, ಹುಡುಗನಿಗೆ ಅಕ್ಕ ತಂಗಿ ಯಾರಾದ್ರೂ ಇರ್ತಾರೆ ಅಂತ ಇಟ್ಕೊಳ್ಳಿ. ಈ ದಾರೆ ಆದ ತಕ್ಷಣ ಈ ಮುಹೂರ್ತದಲ್ಲಿ ಇವರಿಗೆ ಬರೋ ಸ್ಪೌಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಹುಡುಗನಿಗೆ 7ನೇ ಮನೆ ತಗೊಳ್ಳೋದಾದ್ರೆ ಬರೋ ಹೆಂಡತಿ ಅವರ ಫ್ಯಾಮಿಲಿಯ ಇರುವಂತಹ ಯಾವುದೇ ಲೇಡೀಸ್ ಜೊತೆ ಬಾಂಡಿಂಗ್ ನ ಇಟ್ಕೊಳ್ಳೋದಿಲ್ಲ. ಸೇಮ್ ಈ ಕಡೆ ಹುಡುಗಿ ಚಾಟಲ್ ತಗೊಳ್ಳಿ, ಹುಡುಗ ಇವರ ಫ್ಯಾಮಿಲಿನಲ್ಲಿ ಇರುವಂತಹ ಅಕ್ಕ ತಂಗಿ ಈಕೆಗೆ ಯಾರಿರ್ತಾರೋ ಇವರ ಜೊತೆ ಅವರು ಯಾವುದೇ ಒಳ್ಳೆ ರೀತಿಯ ಸಂಬಂಧಗಳನ್ನ ಇಟ್ಕೊಳ್ಳೋದಿಲ್ಲ. ಇನ್ನ ಎರಡನೇದು ಶುಕ್ರ ನೀಚ, ಗುರು ಅಷ್ಟಮ, ಲಗ್ನಾಧಿಪತಿ ಅಷ್ಟಮಕ್ಕೆ ಹೋಯ್ತು, ಮುಗೀತು ಕತೆ. ಇನ್ನ ಮೂಲ ನಕ್ಷತ್ರದಲ್ಲಿ ಧಾರೆ ಹುಟ್ಟೋದು ಮಾತ್ರ ಪ್ರಾಬ್ಲಮ್, ಧಾರೆ ಮಾತ್ರ ಪ್ರಾಬ್ಲಮ್ ಇಲ್ವಾ. ಧಾರೆ ಆದ್ಮೇಲೆ ಮುಂದಿನ ಕಾರ್ಯಗಳಿಗೆ ತೊಂದರೆ ಆಗೋದಿಲ್ವಾ. ಸೊ ಪ್ರತಿಯೊಂದು ನೋಡ್ಬೇಕಲ್ವಾ. ಗುರು ಏನಾದ್ರು ಲಗ್ನ ನೋಡ್ತಿದಾರಾ, ಇಲ್ಲ. 7ನೇ ಮನೆ ಅಧಿಪತಿ ನೋಡ್ತಾ ಇದ್ದಾರಾ, ಇಲ್ಲ. ಏನು ಮುಹೂರ್ತ ಕೊಡ್ತಿದ್ದಾರೆ, ಸೊ ಎಲ್ಲಿದ್ದಾರೆ. ಅಂಡ್ ನೀವುಗಳು ಕೂಡ ಪೇರೆಂಟ್ಸ್ ಆ ಮೇಕಪ್ಗೆ ಲಕ್ಷ ಲಕ್ಷ ಖರ್ಚು ಮಾಡ್ತೀರಾ. ಆ ವಿಚಾರವಾಗಿ ಒಂದು ಒಳ್ಳೆ ಮುಹೂರ್ತ, ಒಬ್ರಲ್ಲ ಇಬ್ರಲ್ಲ, 1-3 ಜನ ಅಸ್ಟ್ರಾಲಜರ್ಸ್ ಹತ್ರ ನೀವು ಟ್ರಾಲಿ ಮಾಡ್ಬೇಕು. ಒಂದೊಂದ್ ಮಗುನ ಇರುತ್ತೆ. ಆಲ್ಮೋಸ್ಟ್ ಆಲ್ ಈಗ ನೋಡೋದಾದ್ರೆ ಒಂದೇ ಹೆಣ್ಣು ಒಂದೇ ಗಂಡು ಮಕ್ಕಳನ್ನ ಇಟ್ಕೊಂಡಿರ್ತೀರಾ. ಸೊ ಅವ್ರಿಗೇನಾದ್ರೂ ಮುಂದಿನ ದಿನಗಳಲ್ಲಿ ತೊಂದರೆಗಳಾದ್ರೆ ಯಾರ ಮೇಲೆ ಬ್ಲೇಮ್ ಮಾಡ್ತೀರಾ? ಬ್ರೋಕರ್ ಮೇಲೆ. ಮ್ಯಾರೇಜ್ ಯಾರು ಕೊಟ್ಟಿರ್ತಾರೆ ಬ್ರೋಕರ್ ಮೇಲೆ ಹೇಳ್ತೀರಾ, ಇಲ್ಲ ನಿಮ್ಗೆ ಯಾರು ಹೆಣ್ಣು ಗಂಡು ತೋರಿಸಿರ್ತಾರೋ ಅವ್ರ ಮೇಲೆ ಹೇಳ್ತೀರಾ. ಮುಹೂರ್ತ ಬಂದು ಅವ್ರು ಹೇಳಿದ್ರ ನಿಮ್ಗೆ? ಇಲ್ಲ ಅಲ್ವಾ. ಸೊ ಹಾಗಾಗಿ ಸೊ ಇವತ್ತು ಈ ಡೇಟ್ ಅಲ್ಲಿ ಈ ಮುಹೂರ್ತದಲ್ಲಿ ಮದ್ವೆ ಆಗ್ತಾ ಇರೋರ್ ಕತೆ ಇನ್ನ ಏನಾಗುತ್ತೆ ಅಂತ ಸೊ ನೀವೇ ಎಕ್ಸ್ಪೆಕ್ಟ್ ಮಾಡಿ. ಡೇಟ್ ಅಲ್ಲೇ ಹೇಳ್ಬಿಡ್ತೀವಿ, ಬಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ ನಾನು ಹೇಳ್ತಿದ್ದೀನಿ. ಅಗೈನ್ ಇದು ಫಸ್ಟ್ ಮ್ಯಾರೇಜ್, ಸೆಕೆಂಡ್ ಮ್ಯಾರೇಜ್ ಅಲ್ಲ. ಯಾರ್ಯಾರು ಸೆಕೆಂಡ್ ಮ್ಯಾರೇಜ್ ಆಗ್ತಾ ಇದ್ದೀರಾ, ಸೊ ನೀವು ಕೂಡ ನೋಡ್ಕೋಬೇಕಾಗುತ್ತೆ. ಫಸ್ಟ್ ಆಲ್ರೆಡಿ ಪ್ರಾಬ್ಲಮ್ ಆಗಿರುತ್ತೆ, ಮತ್ತೆ ಸೆಕೆಂಡ್ ಮ್ಯಾರೇಜು ಪ್ರಾಬ್ಲಮ್ ಆದ್ರೆ ಇನ್ನ ಮುಗೀತು ಕತೆ. ಸೊ ಹಾಗಾಗಿ ನೀವು ಮದ್ವೆ ಆಗುವಂತಹ ಡೇಟ್ ಮತ್ತೆ ಮುಹೂರ್ತ, ಇಲ್ಲ ಡೇಟ್ ಚೆನ್ನಾಗಿರ್ಬೇಕು, ಇಲ್ಲ ಮುಹೂರ್ತ ಚೆನ್ನಾಗಿರ್ಬೇಕು. ಎರಡೂ ಚೆನ್ನಾಗಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಹಾಗೆ ಇನ್ 5th ಲಾರ್ಡ್, ಸೊ ಇವನ್ ಮಕ್ಕಳ ವಿಚಾರವಾಗಿ ತಗೊಳ್ಳೋದಾದ್ರೆ ಯಾರ ಜೊತೆ ಕೂತಿದ್ದಾರೆ, ಯಾರ ಮನೇಲಿ ಕೂತಿದ್ದಾರೆ, 11ನೇ ಮನೆ ಗುಡ್, ಬಟ್ ಯಾರ ಜೊತೆ ಕೂತಿದ್ದಾರೆ? ಬುಧನ ಜೊತೆ, ಮತ್ತೆ ನೀಚ ಸೂರ್ಯನ ಜೊತೆ. ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ ನೋಡಿ. ಇದು ಒಂದ್ ಡೇಟ್ ಅಲ್ಲಿ, ಒಂದ್ ಚಾರ್ಟ್ ಅಲ್ಲಿ ಎಂಟೈರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನೀವು ಹೇಳ್ಬಿಡ್ತೀರಾ. ಸೊ ಹಾಗಾಗಿ ದಯವಿಟ್ಟು ಈ ಚಾನೆಲ್ ನ ನೋಡ್ತಾ ಇರೋರು ಶೇರ್ ಮಾಡಿ. ಯಾರ್ಯಾರು ಮದುವೆಗೆ ಮುಹೂರ್ತಗಳನ್ನ ಸೆಟ್ ಮಾಡಿದ್ರೆ, ಆಲ್ರೆಡಿ ರಿಜಿಸ್ಟರ್ ಆಗ್ಬಿಟ್ಟಿದೆ, ಲಗ್ನ ಪತ್ರಿಕೆ ಹೊರಡಿಸಿದೀರಾ ಅಂತ ಹೇಳಿದ್ರೆ, ಎಂಡ್ ಆಫ್ ದ ಡೇ ನಿಮ್ಮ ಜಾತಕದಲ್ಲಿ ಕರ್ಮಗಳು ಆಗಿರುತ್ತೆ, ಹಾಗೆ ನಿಮ್ಗೆ ಮುಹೂರ್ತಗಳು ಸಿಕ್ಕಿರುತ್ತೆ.
ಮದುವೆ ಈ ಡೇಟ್ಗಳಲ್ಲಿ ಆಗಿರೋರ್ನ ಅವ್ರು ಅನುಭವಿಸ್ತಾ ಇರುವಂತಹ ಕಷ್ಟನ ಅವ್ರನ್ನ ಕೇಳಿ ನೋಡಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಸಿ ಎಂಡ್ ಆಫ್ ದ ಡೇ ಬಿಫೋರ್ ಮ್ಯಾರೇಜ್ಗಿಂತ ಆಫ್ಟರ್ ಮ್ಯಾರೇಜ್ ನ್ಯೂ ಲೈಫ್ ಸ್ಟಾರ್ಟ್ ಆಗುತ್ತೆ. ಸೊ ನವಾಂಶ ಕಂಪ್ಲೀಟ್ ಆಗಿ ರಿಸಲ್ಟ್ ಕೊಡಕ್ಕೆ ಶುರು ಮಾಡ್ಬಿಡುತ್ತೆ ನಿಮ್ಮ ವೈಯಕ್ತಿಕ ಜಾತಕಗಳು. ಸೊ ಹಾಗಾಗಿ ಮದ್ವೆಗೆ ಮುನ್ನ ಕೆಲವೊಂದು ರೆಮಿಡೀಸ್ನ ಮಾಡ್ಕೊಂಡು ನೀವು ಧಾರೆಗಳನ್ನ ಮಾಡ್ಕೋಬೇಕಾಗುತ್ತೆ. ಈ ಮುಹೂರ್ತ ಕೊಟ್ಟಿರೋವ್ರಿಗೆ ಏನ್ ಹೇಳ್ಬೇಕು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅದ್ರಲ್ಲೂ ಶುಭ ಮುಹೂರ್ತ ಅವರೇ ಹೇಳಿದ್ದಾರೆ. ಶುಭ ಸಮಯ, ಶುಭ ಮುಹೂರ್ತ ಧನಸ್ಸು ಲಗ್ನದಲ್ಲಿ. ಸೊ ಧನಸ್ಸು ಲಗ್ನಾಧಿಪತಿ ಹೋಗಿ ಅಷ್ಟಮದಲ್ಲಿ ಎಕ್ಸಾಲ್ಟೇಷನ್ ಕುತ್ಕೊಂಡಾಗ ವಿಪರೀತ ಹೆಲ್ತ್ ಇಶ್ಯೂಸ್. ಮದ್ವೆ ಆದ ವಿತಿನ್ 1 ಮಂತ್ ಪ್ರಾಬ್ಲಮ್ ಹೆಲ್ತ್ ಇಶ್ಯೂಸ್, ವಿತಿನ್ 2 ಮಂತ್ ಹೆಲ್ತ್ ಇಶ್ಯೂಸ್. ದಿನನಿತ್ಯ ನ್ಯೂಸ್ ಅಲ್ಲಿ ನೋಡ್ತಾನೆ ಇರ್ತೀರಾ, ಮತ್ತೆ ಪ್ರಾಬ್ಲಮ್ ಮಾಡ್ಕೋತಾನೆ ಇರ್ತೀರಾ. ಇದನ್ನ ಮಾತ್ರ ಯಾವ ತಂದೆ ತಾಯಿ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋದಿಲ್ಲ. ಈ ಮುಹೂರ್ತ ಇದೆಯಲ್ಲ, ಇದನ್ನ ಮಾತ್ರ ಯಾವ ತಂದೆ ತಾಯಿನೂ ತಗೊಳ್ಳೋದಿಲ್ಲ. ಅವ್ರು ಹೇಳಿದ್ರು, ಈ ಪುರೋಹಿತರು ಹೇಳಿದ್ರು, ಇದೇ ತರ ಪುರೋಹಿತರ ಮೇಲೆ ಹಾಕ್ಬಿಡ್ತೀರಾ ಹೊರ್ತು ನಿಮ್ಮ ಮಕ್ಕಳಿಗೆ ನೀವ್ ಯಾವ ಸ್ಟ್ಯಾಂಡು ತಗೊಳ್ಳೋದಿಲ್ಲ. ಎಸ್ಪೆಷಲಿ ಮುಹೂರ್ತದ ಡೇಟ್. ನಿಮ್ಗೆ ನೆಂಟ್ರು ಬರ್ಬೇಕು, ರಿಲೇಷನ್ಸ್ ಬಂದು ನಿಮ್ಮನ್ನ ಹೊಗಳ್ಬೇಕು, ವಾವ್ ಎಕ್ಸಲೆಂಟ್ ಚೌಟ್ರಿ, ಎಕ್ಸಲೆಂಟ್ ಫುಡ್ ಅಂತ ಹೇಳಿ. ಅಗೈನ್ ಅವತ್ತು ಮೂಲ ನಕ್ಷತ್ರ ಬೇರೆ ಎಕ್ಸಾಕ್ಟ್ ಆಗಿ, ಅದಕ್ಕೆ ಹಿಂದೆ ಚಂದ್ರ ನೀಚ. ಬರೋರ್ಗೂ ತೊಂದ್ರೆ, ನಿಮ್ಮ ಒಂದು ಮ್ಯಾರೇಜ್ ಅಟೆಂಡ್ ಮಾಡೋರ್ಗೂ ತೊಂದ್ರೆ, ಇಲ್ಲಿಂದ ಹೋಗೋರ್ಗೂ ತೊಂದ್ರೆ, ಎಂಟೈರ್ ಕಂಪ್ಲೀಟ್ಲಿ ಎಲ್ಲರಿಗೂ ತೊಂದರೆಗಳು. ನನ್ನ ಚಾನೆಲ್ನ ಫಾಲೋ ಮಾಡುವಂತಹ ಯಾರೇ ಆಗಿರ್ಬೋದು, ಹೊಸವಾಗಿ ನೋಡ್ತಾ ಇರ್ಬೋದು, ಆಲ್ರೆಡಿ ಫಾಲೋ ಮಾಡ್ತಾ ಇರಬಹುದು, ದಯವಿಟ್ಟು ಇಂತಹ ಮಿಸ್ಟೇಕ್ಸ್ನ ಮಾಡ್ಕೊಂಡು ಮತ್ತೆ ಪ್ರಾಬ್ಲಮ್ ಮಾಡ್ಕೋಬೇಡಿ. ಎಲ್ಲದಕ್ಕೂ ಅಸ್ಟ್ರಾಲಜರ್ಸೇ ಬಂದು ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ದು ಜಾತಕ ಇರುತ್ತಲ್ವಾ, ಹಾಗಾಗಿ ನೋಡಿ. ಇನ್ನೂ ಪಾಯಿಂಟ್ಸ್ ಹೇಳ್ತಾ ಹೋಗ್ತಾ ಹೋದ್ರೆ ತುಂಬಾ ಹೋಗುತ್ತೆ. ಮದ್ವೆ ಆದ ತಕ್ಷಣ ಇವ್ರಿಗೆ ಜಾಬ್ ಪ್ರಾಬ್ಲಮ್ ಆಗುತ್ತೆ. 10ನೇ ಮನೆ ನೀಚ. ಸೊ ಅಗೈನ್ 10ನೇ ಮನೆ ಅಧಿಪತಿ ಕೂಡ ಇಲ್ಲಿ ನೀಚ ರವಿ ಜೊತೆ ಕೂತಿದ್ದಾರೆ. ಸೊ ಇದೆಲ್ಲವೂ ನೋಡ್ಕೋಬೇಕು. 12ನೇ ಮನೆ ಅಧಿಪತಿ ಜೊತೆ ಕೂತಿದ್ದಾರೆ. ಮದ್ವೆ ಆದ ತಕ್ಷಣ ಇವ್ರೊಂದ್ ಕಡೆ ಇಲ್ಲ ಅವ್ರೊಂದ್ ಕಡೆ, ಇಲ್ಲ ಇವ್ರಿಗೆ ಜಾಬ್ ಪ್ರಾಬ್ಲಮ್ಮು, ಅವ್ರಿಗೆ ಜಾಬ್ ಪ್ರಾಬ್ಲಮ್ಮು. ಸೊ ಅಗೈನ್ ಇಲ್ಲಿ ಶನಿ 4ನೇ ಮನೆ. ವೆರಿ ಸಿಂಪಲ್ ಆಗಿ ಜಾತಕ ತೋರಿಸ್ತಾ ಇದೆ. ಮದ್ವೆ ಆದ ತಕ್ಷಣ ಬೇರೆ ಮನೆ ಹೋಗ್ಬೇಕು. ಸಿ ಅದಕ್ಕೆ ಹೇಳ್ತಾ ಇದ್ದೀನಿ, ಬಿ ಕೇರ್ಫುಲ್. ಈ ತರ ಎಲ್ಲ ನೀವು ನಿಮ್ಮ ಮನೆಗೆ ಬಂದ ಇನ್ವಿಟೇಷನ್ ಕಾರ್ಡ್ಸ್ ಅಥವಾ ಮುಹೂರ್ತ ನಿಮ್ಗೆ ಜ್ಯೋತಿಷ್ಯ ಗೊತ್ತಿದ್ರೆ ನೀವು ಹಾಕೊಂಡು ನೋಡಿ, ಅದೇ ರಿಸರ್ಚ್ ಆಗುತ್ತೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಗೆ ಫಲ ಕೊಡುತ್ತೆ ಅಂತ ಹೇಳಿ. ಅಗೇನ್ ಅಷ್ಟಮಾಧಿಪತಿ ಲಗ್ನದಲ್ಲಿ, ಇದಕ್ಕಿನ್ನ ಬೇಕಾ ನಿಮ್ಗೆ? ಲಗ್ನಾಧಿಪತಿ ಅಷ್ಟಮಾಧಿಪತಿ ಲಗ್ನದಲ್ಲಿ ಎಕ್ಸಲೆಂಟ್ ಮುಹೂರ್ತ. ಏನಕ್ಕೆ? ಡೆಸ್ಟ್ರಾಯ್ಡ್ ಆಗಕ್ಕೆ, ಲೈಫೇ ಡೆಸ್ಟ್ರಾಯ್ಡ್ ಆಗಕ್ಕೆ. ಸೊ ಎಂಡ್ ಆಫ್ ದ ಡೇ ಅವರ ಕರ್ಮಕ್ಕೆ ಬಿಟ್ಟಿದ್ದು. ಹಾಗೆ ಇನ್ನೊಂದು ವಿಚಾರ ಹೇಳ್ಬೇಕು ನಿಮ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವ್ಯೂಸ್ ನೋಡ್ತೀರಾ, ಗೊತ್ತಿಲ್ಲ ಯಾಕೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಂತ. ಹಾಗೆ ಇದೆಲ್ಲ ನೋಡಿದ ನಂತರನೇ ನಾನು ಹೇಳಿದ್ದೀನಿ ನಿಮ್ಗೆ, ಪ್ಲಾನೆಟ್ಸ್ ಏಜ್ ಆಕ್ಟಿವೇಶನ್ ಕ್ಲಾಸ್ ಅಕ್ಟೋಬರ್ 30ನೇ ತಾರೀಕು ಇರುತ್ತೆ. ದಯವಿಟ್ಟು ಈಗ 8ನೇ ಮನೆ ಗುರು ಇದೆ ಅಲ್ವಾ ಇಲ್ಲಿ. ಈಗ ಮದ್ವೆ ಆಗ್ತಾರೆ, ಯಾವಾಗ ಇವ್ರಿಗೆ ತೊಂದರೆ ಆಗುತ್ತೆ? ಸೊ ಏಜಸ್ ಇರುತ್ತಲ್ಲ, ಅವ್ರ ಏಜ್ ಏನಾದ್ರು ಆ ಏಜ್ಗೆ ಕನೆಕ್ಟಿವಿಟಿ ಇದ್ರೆ ಆಗುತ್ತೆ. 10ನೇ ಮನೆ ಶುಕ್ರ ಇದ್ದಾರೆ. 10ನೇ ಮನೆ ಶುಕ್ರ ಈ ಚಾರ್ಟ್ ಅಲ್ಲಿ ನೀಚ, ನಿಮ್ ಚಾರ್ಟ್ ಅಲ್ಲಿ ಬೇರೆ ಫಲಗಳು ಇರುತ್ತೆ. 10ನೇ ಮನೆ ಶುಕ್ರ ಯಾವ್ಯಾವ ಏಜ್ ಅಲ್ಲಿ ರಿಸಲ್ಟ್ ಕೊಡುತ್ತೆ ಪ್ರತಿಯೊಂದು ನೋಡ್ಬೇಕಲ್ವಾ. ಹಾಗೆ ಅಷ್ಟಮಾಧಿಪತಿ ಲಗ್ನದಲ್ಲಿ, ಅವತ್ತು ಚಂದ್ರ ಲಗ್ನದಲ್ಲೇ ಇರ್ತಾರೆ. ಅಷ್ಟಮಾಧಿಪತಿ ಲಗ್ನದಲ್ಲಿ ಇರೋದ್ರಿಂದ ಕನ್ಫ್ಯೂಷನ್ ಅಲ್ಲೇ ಮದ್ವೆ ಆಗ್ತಾ ಇರ್ತಾರೆ, ಅಥವಾ ಹೆವಿ ಎಮೋಷನಲ್. ಕೇತು ನಕ್ಷತ್ರ ಬೇರೆ. ಸೊ ಹಾಗಾಗಿ ಕಾರ್ಮಿಕ್ ಕನೆಕ್ಷನ್ಸ್, ಬ್ರೇಕ್ಸ್ ಇನ್ ಕನೆಕ್ಷನ್ಸ್, ಇದು ಮುಂದೆ ಹೋಗೋದಿಲ್ಲ. ಈ ಮದ್ವೆ ಮಾಡ್ಕೋತಿದ್ದಾರೆ, ಇದು ಸಕ್ಸಸ್ ಆಗೋದಿಲ್ಲ, ಅದು ಕ್ಲಿಯರ್ ಆಗಿದೆ. ಸೊ ಇದನ್ನ ನಾವು ಅವ್ರ ಹತ್ರ ಹೇಳಲಿಕ್ಕಾಗಲ್ಲ, ಬಿಕಾಸ್ ಅದು ಅವರ ಕರ್ಮ. ಹಾಗಾಗಿ ಸೊ ಅಕ್ಟೋಬರ್ 30ನೇ ತಾರೀಕು ನಿಮ್ಗೆ ಪ್ಲಾನೆಟ್ಸ್ ಏಜಸ್ ಆಕ್ಟಿವೇಶನ್ ಕ್ಲಾಸ್ ಇದೆ. ಇಷ್ಟ ಇದ್ರೆ ಮಾತ್ರ ಜಾಯ್ನ್ ಆಗಿ, ಇಲ್ಲ ಅಂದ್ರೆ ಜಾಯ್ನ್ ಆಗಬೇಡಿ. ಇದಕ್ಕೆ D1 ಸಾಕು ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ. ಸೊ ಯಾವ್ಯಾವ ಏಜ್ ಅಲ್ಲಿ ಹೇಗೆ ಅಲರ್ಟ್ ಆಗಿರ್ಬೇಕು ಅದನ್ನ ನೀವು ನೋಡ್ಕೊಳ್ಳಿ. 9 ಪ್ಲಾನೆಟ್ಸ್ ಇರುತ್ತೆ, 12 ಮನೆ ಇರುತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ 2 ಅವರ್ಸ್ ಕ್ಲಾಸ್ ಇರುತ್ತೆ ನಿಮ್ಗೆ. ಸೊ ಇಲ್ಲಿ ನಿಮ್ಗೆ ನೀವು ಎಷ್ಟೇ ಜ್ಯೋತಿಷ್ಯ ಕಲ್ತೀರಿ, ಹಿಂದೆ ನೀವು ಡಾಕ್ಟರೇಟ್ ಮಾಡಿರಿ, PhD ಮಾಡಿರಿ, 20 ವರ್ಷ ಜ್ಯೋತಿಷ್ಯ ಹೇಳಿ, ನಿಮ್ ತಂದೆ ಜ್ಯೋತಿಷ್ಯ ಹೇಳಿ, ಅವ್ರ ತಂದೆ ಜ್ಯೋತಿಷ್ಯ ಹೇಳಿ, ತೊಂದರೆ ಇಲ್ಲ. ಸೊ ಇದು ತುಂಬಾನೇ ವಿಶೇಷವಾದಂತಹ ಮಾಹಿತಿ. ಖಂಡಿತ ನೀವು ಜಾಯ್ನ್ ಆಗಬಹುದು. ಅಂಡ್ ಅಗೈನ್ ನಾ ಹೇಳಿದೀನಿ, ಯಾಕೆ ಈ ನಾಲೆಡ್ಜ್, ಈ ಸೀಕ್ರೆಟ್ ನ ಕ್ಲಾಸ್ ಅಲ್ಲಿ ಯಾಕೆ ಓಪನ್ ಅಪ್ ಆಗ್ತಾ ಇದ್ದೀನಿ ಅಂದ್ರೆ, ರೀಸನ್ ಕೂಡ ನಾನು ಈ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಓನ್ಲಿ ದಟ್ ಈವೆಂಟ್ ಈ ತರ ಅವ್ರಿಗೂ ಕೂಡ ಲಗ್ನಾಧಿಪತಿ ಅಷ್ಟಮದಲ್ಲಿತ್ತು, ಆ ಏಜ್ಗೆ ಅಲ್ಲಿ ಪ್ರಾಬ್ಲಮ್ ಕ್ಲಿಯರ್ ಆಗಿ ತೋರಿಸ್ತಾ ಇತ್ತು. ಮೇ ಬಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ಕಾರಣ ಇಷ್ಟು ಸಮಸ್ಯೆ ಆಯ್ತು. ಹಾಗೆ ನಿಮ್ಗೊಂದು ಪ್ರಶ್ನೆ ಬರುತ್ತೆ, ಎಂಡ್ ಆಫ್ ದ ಡೇ ಡೆಸ್ಟಿನಿ ಫಿಕ್ಸ್ಡ್ ಅಲ್ವಾ ಮೇಡಮ್, ಈಗ ಏಜ್ ತಿಳ್ಕೊಂಡು ನಾವೇನ್ ಮಾಡ್ಬೇಕು? ಏಜ್ ತಿಳ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಂಡ್ ಆಫ್ ದ ಡೇ ಈವೆಂಟ್ ನಡೆಯೋದಂತೂ ಫಿಕ್ಸ್. ಫಾರ್ ಎಕ್ಸಾಂಪಲ್ ಇವತ್ತು ಒಂದು ಬ್ಯಾಡ್ ಇವೆಂಟ್ ನಡೆಯೋದಂತೂ ಫಿಕ್ಸ್. ಅದರ ಪ್ರಭಾವ ಕಮ್ಮಿ ಆಗುತ್ತೆ. ನಿಮ್ಗೆ ಆಲ್ರೆಡಿ ಅಲರ್ಟ್ ಆಗಿದ್ರೆ
ಸೊ ಅದ್ರ ಪ್ರಭಾವ ಕಡಿಮೆ ಆಗುತ್ತೆ, ಪರಿಣಾಮ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಪ್ರಾಬ್ಲಮ್ ಇದೆ, ಈಗ ಲಗ್ನಾಧಿಪತಿ ಅಷ್ಟಮದಲ್ಲಿದೆ ಅಂತ ನಾವು ಸೊ ಪ್ರಾಬ್ಲಮ್ನ ಹೆವಿ ಪ್ರಾಬ್ಲಮ್ನ ಹಾಕೊಳಕ್ ಆಗೋದಿಲ್ಲ ಅಲ್ವಾ? ಸೊ ಆ ಥರ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗಿ. ಸೊ ಫೀಸ್ ಕನ್ಫರ್ಮ್ ಆದ್ರೆ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸೊ ಗ್ರೂಪ್ಗೆ ಆ್ಯಡ್ ಆಗಿ. ಕಾಲ್ಸ್ ಮಾಡಬೇಡಿ, ಕ್ಲಾಸಿಗೆ ಜಾಯಿನ್ ಆಗೋರು ಮೆಸೇಜ್ನ ಮಾಡಬಹುದು. ಸೊ ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಸೊ ಅಲ್ಲಿ ನಿಮ್ಮ ಸಪ್ರೇಟ್ ಜಾತಕ ಇರುತ್ತೆ, D1 D9 D60. ಸೊ ಅಲ್ಲಿ ನಿಮಗೆ ಸಪ್ರೇಟ್ ಆಗಿ ರೆಮಿಡೀಸ್ ಬರುತ್ತೆ, ರೆಮಿಡೀಸ್ ಮಾಡ್ಕೋಬಹುದು, ಖಂಡಿತ ವರ್ಕ್ ಆಗುತ್ತೆ. ನೀವು ಕೇಳಬಹುದು ಏನಂತ ಹೇಳಿ, ಇವ್ರಿಗೆ ಯಾರು ಗೈಡ್ ಮಾಡ್ಲಿಲ್ವಾ, ನೀವು ಗೈಡ್ ಮಾಡ್ಲಿಲ್ವಾ ಅಂತ ಹೇಳಿ. ಅದನ್ನೇ ಹೇಳಿದೆ, ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ, ಎಂಡ್ ಆಫ್ ದ ಡೇ ಕರ್ಮ. ಸೊ ಅವ್ರ ಕರ್ಮ ಹಾಗಿದೆ, ಕಾರ್ಡ್ ಪ್ರಿಂಟ್ ಆಗಿ ಮದ್ವೆ ಹತ್ತಿರದಲ್ಲಿ ಬಂದಿದ್ರೆ ಸೊ ನೀವು ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಅವ್ರು ಫೇಸ್ ಮಾಡ್ಬೇಕು, ಅವರು ಪ್ರಾಬ್ಲಮ್ನ ಫೇಸ್ ಮಾಡಿ ಅದಾದ್ಮೇಲೆ ಬಂದಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ. ಹಸಿದವರಿಗೆ ಸೊ ಅನ್ನದ ಬೆಲೆ ಜಾಸ್ತಿ ಗೊತ್ತಿರುತ್ತೆ. ಹಾಗೆ ಇವ್ರಿಗೂ ಕೂಡ ಯಾರ್ಯಾರು ಮದ್ವೆಗಳಲ್ಲಿ ತುಂಬಾ ನೊಂದಿದಿರೋ ನಿಮ್ಗೆ ಗೊತ್ತು ಮ್ಯಾರೇಜ್ ಡೇಟ್ಸ್ ಎಷ್ಟು ಇಂಪಾರ್ಟೆಂಟು, ಮ್ಯಾರೇಜ್ ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿ. ಹಾಗೆ ಮ್ಯಾರೇಜ್ ಅಲ್ಲಿ ಸೆಕೆಂಡ್ ಮ್ಯಾರೇಜ್ ಅಲ್ಲೂ ಪ್ರಾಬ್ಲಮ್ ಯಾರ್ಯಾರು ಫೇಸ್ ಮಾಡ್ತಾ ಇದ್ದೀರಾ ನಿಮಗ್ ಗೊತ್ತು. ಫಸ್ಟ್ ಪ್ರಾಬ್ಲಮ್, ಸೆಕೆಂಡು ಪ್ರಾಬ್ಲಮ್. ಅದೇ ಫೇಸ್ ಮಾಡೋರ್ಗೆ ಗೊತ್ತಾಗುತ್ತೆ. ಈಸಿಯಾಗಿ 2 ನಿಮಿಷ ಬಂದು ಮಾತಾಡಿ ಹೋಗೋದು ಅಥವಾ ಈಸಿಯಾಗಿ ವಿಡಿಯೋಸ್ ನೋಡೋದು ಅದು ಬೇರೆ, ರಿಯಾಲಿಟಿ ಬೇರೆ ಅಲ್ವಾ? 24 ಗಂಟೆ ಸೊ ಯಾರೋ ಗೊತ್ತಿಲ್ಲದ ವ್ಯಕ್ತಿ ಜೊತೆ ನೀವು ಲೈಫ್ನ ಲೀಡ್ ಮಾಡುವಾಗ ಇವೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಅದರರ್ಥ ದಶಾಭುಕ್ತಿ ಚೆನ್ನಾಗಿದ್ರೆ ಒಳ್ಳೆ ಡೇಟು ಒಳ್ಳೆ ಟೈಮು ಸಿಗುತ್ತೆ, ದಶಾಭುಕ್ತಿ ಚೆನ್ನಾಗಿಲ್ಲ ಇಲ್ಲಿ ಸಿಗುತ್ತೆ. ಸಿಂಪಲ್. ನಮ್ಮ ಎನರ್ಜಿ ಹೇಗಿರುತ್ತೋ ನಮ್ಮ ಆಪೋಸಿಟ್ ಪರ್ಸನ್ ಹಾಗೇನೇ ಕನೆಕ್ಟ್ ಆಗ್ತಾರೆ. ಸೊ ಹಾಗಾಗಿ ಇದಿಷ್ಟು ನಾನು ನಿಮಗೆ ಮಾಹಿತಿ ಕೊಡಬೇಕಾಗಿತ್ತು. ಈ ಚಾರ್ಟಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು ಅವರ್ ಗಟ್ಲೆ, ಬಟ್ ಅವಶ್ಯಕತೆ ಇಲ್ಲ. ಡೇಟಲ್ಲೇ ಫಸ್ಟ್ ಡಿಲೀಟ್, ನೆಕ್ಸ್ಟ್ ಮುಹೂರ್ತ ಇನ್ನೂ ಡಿಲೀಟ್. ಸೊ ಇದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.